ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತ ಅವರ ಆತ್ಮೀಯರೇ. ಇಲ್ಲೇ ಬದಿಯ ಸೌದತ್ತಿ ಯಲ್ಲಮ್ಮನ ಗುಡ್ಡದಿಂದ ಎಲ್ಲರಿಗೂ ಪರಿಚಿತ ಪ್ರಸಿದ್ಧ ಒಂದು ಸ್ಥಳ. ಅದರಲ್ಲೂ ಸೌದತ್ತಿ ತಾಲೂಕಿನಲ್ಲೇ ಒಂದು ಇತ್ತೀಚೆಗೆ ಅಂದರೂ 2018ರಲ್ಲಿ 6,000 ಎಕರೆ ಗ್ರೀನ್ ಕೋ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ಗೆ 11,790 ಕೋಟಿ ವೆಚ್ಚದಲ್ಲಿ 2,000 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನಾ ಯೋಜನೆ ಆರಂಭ ಆಗಿದೆ ಅಂತೇಳಿ ನಾವು ಪ್ರಜಾವಾಣಿ ವಾರ್ತೆಯಲ್ಲಿ ನೋಡ್ತಾ ಇದ್ವಿ. ಏನೇನು ಡೆವಲಪ್ ಆಗ್ತಾಯಿದೆಪ್ಪ ಏನು ಎಂದು ವರದಿ ಮೂಲಕ ಗೊತ್ತಾಗ್ತದೆ. ಹೌದಪ್ಪ, ಇಲ್ಲೇ ಒಂದು ಒಳ್ಳೆ ಕೆಲಸ ಆಗ್ಲಿಕ್ಕೆ. ಅದರಲ್ಲೂ ಮುಖ್ಯವಾಗಿ ಈ ವಿದ್ಯುತ್ತಿನಿಂದಾಗಿ ಮುಂಬರುವ ದಿನಗಳಲ್ಲಿ ರಾಮದುರ್ಗ, ಖಾನಾಪುರ, ಬೈಲಹೊಂಗಲ, ಗೋಕಾಕ, ಕಿತ್ತೂರ, ಬೆಳಗಾವಿ ತಾಲೂಕು ಸಹಿತ ಈ ವಿದ್ಯುತ್ ಉಪಯೋಗ ಆಗ್ತದೆ ಅನ್ನೋದು ಒಳ್ಳೆ ಡೆವಲಪ್ಮೆಂಟು, ಮೆಚ್ಚಬೇಕಾಗಿದ್ದು ಒಳ್ಳೆ ಕೆಲಸ ಮಾಡ್ತಾಯಿದೆ ನಮ್ಮ ಈ ಗ್ರೀನ್ ಕೋ ಸೋಲಾರ್ ಎನರ್ಜಿ ಯೋಜನೆ. ಅದಕ್ಕಾಗಿ ಅವರು ದುಡ್ಡು ಹೂಡ್ತಾ ಇದ್ದಾರೆ, ಕಾಮಗಾರಿನ ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೆ ಕೆಲಸ ನಡೆದಿದ್ದ ಅಡ್ಡಿ ಇಲ್ಲ. ಆದರೆ ಇದೇ ಸಂದರ್ಭದಲ್ಲೇ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಇಲ್ಲಿ ನಿರಾಶ್ರಿತರ ಭೂಮಿಗಳು, ದಲಿತರ ಭೂಮಿಗಳು, ರೈತರ ಭೂಮಿಗಳು ಇದರಲ್ಲಿ ಹೋಗಿದ್ದಾವು ಅನ್ನುವಂಥದ್ದು ಅವ್ರಿಗೆ ಪರಿಹಾರ ಕೊಟ್ಟ. ಆ್ಯಕ್ಚುಲಿ ಇದನ್ನು ಏನಪ್ಪ ಅಂತಂದ್ರೆ, ಇಲ್ಲೇ ನಾವಿದ್ದಂಥವರು ಅಥವಾ ಸರ್ಕಾರ ಇದ್ದಂಥದ್ದು ಅಥವಾ ಕಂಪ್ನಿ ಪರಿಹಾರ ಕೊಟ್ಟ. ಅದರಲ್ಲಿ ಮುಖ್ಯ ಸರ್ಕಾರ, ಯಾಕಂದ್ರೆ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟದ 6,000 ಎಕರೆ. ಅದರಲ್ಲೇ ಈ ನಿರಾಶ್ರಿತರಿಗಾಗಿ ಮತ್ತು ಇನ್ನುಳಿದವರಿಗಾಗಿ ಏನಪ್ಪ ಅಂತಂದ್ರೆ, ಆ ಸಂದರ್ಭದಲ್ಲಿ 1969 ಸರ್ಕಾರನ 1,020 ಎಕರೆ ಭೂಮಿ ಆ ನಿರಾಶ್ರಿತರಿಗೆ ಎಲ್ಲರಿಗೂ ಒಟ್ಟು ಬಂತು ಮೀಸಲಿಟ್ಟಿತ್ತು. ಅದರಲ್ಲಿ ಅರಣ್ಯ ಭೂಮಿಯಲ್ಲಿ ಭೂಮಿಯನ್ನು ಕೆಲವೊಂದಿಷ್ಟು ಎಲ್ಲ ತೆಗೆದುಕೊಂಡಾರ ಇವರು. ಅದರೊಳಗೆ ಏನಾಗ್ಯದಪ್ಪ ಅಂತಂದ್ರೆ, 1977 250 ಎಕರೆ ಭೂಮಿಯನ್ನು ಹಂಚಿಕೆ ಮಾಡೈತೆ. 250 ಎಕರೆ ಮುಂದೆ ಹಂಚಿಕೆ ಮಾಡಿದ್ರೆ ಇನ್ನೂ 770 ಎಕರೆ ಭೂಮಿ ಅದ. ಅದೇ ಕಾಲಕ್ಕೆ